ಹುಲಿ ಸಿಂಹ ನೋಡ್ದಂಗೆ ಬಂದಿದೆ ಇಲ್ಲಿ. ಹುಲಿ ನೋಡಕ್ ಬಂದಿದ್ದೀವಿ ಮೇಡಮ್. ಹುಲಿ ಅಲ್ರಿ ಸಿಂಹ ಅವರು. ಹೌದು ಮೇಡಮ್. ಓಕೆ ಮೇಡಮ್. ಈಸ್ ಕಿಂಗ್. ನಂಗೆ ನಿಜವಾಗ ರಿಯಲ್ ಆಗಿ ಅರ್ಥ ಆಗಿದ್ದು ಕ್ರೇಜ್ ಅಂದ್ರೆ ಇದು ಅಂತ. ಎಲ್ಲರ ಜೊತೆ ಮಾತಾಡಿಸಿದೆ, ಸಿಕ್ಕಾಪಟ್ಟೆ ಖುಷಿ ಆಯ್ತು ಸರ್. ಮತ್ತು ನಾವು ಬಾಸಿಗೆ ಒಂದೇ ಒಂದು ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ. ಸೊ ವಿಷಯ ಹ್ಯಾಪಿ ಬರ್ತಡೆ ಸರ್. ಹೊಡೆದಿದ್ದು 4ಕ್ಕೆ ಅಷ್ಟಕ್ಕೆ ಇಷ್ಟೊಂದು ಮುಂದಕ್ಕೆ ಮಾರ್ಟಿನ್ ಬಂದ್ಬಿಟ್ರೆ ಇನ್ನೆಂಗೋ ಶಿವ ಅವರಿಗೂ ಸ್ಪೆಷಲ್ ಆಗಿ ಅವಕಾಶ ಇರುತ್ತಾ? ಡೆಫಿನೆಟ್ಲಿ. ಬಾಸ್ಗೆ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಬಾಸ್. ನಿಮ್ಗೆ ದೇವ್ರು ಒಳ್ಳೇದು ಮಾಡಲಿ. ನಿನ್ನ ಬೆನ್ನ ಹಿಂದೆ ಜನಸಾಗರ, ನೀನವರ ಎದೆಯಲ್ಲಿ ಅಜರಾಮರ, ಮುಗಿದರೆ ಕೈ ಹಿಡಿಯುವ ಭಕ್ತರ ಪ್ರಿಯ ವಜ್ರಕಾಯ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿಸ್ ವ್ಲಾಗ್. ಆ್ಯಕ್ಚುಲಿ ನಾನು ಇವತ್ತು ಇಲ್ಲಿದ್ದೀನಿ ಗೊತ್ತಾ, ಸರ್ಪ್ರೈಸಿಂಗ್ಲಿ ಇವತ್ತು ಧ್ರುವ ಸರ್ಜಾ ಅವರ ಇಂಟರ್ವ್ಯೂ ಇತ್ತು. ಅಂದರೆ ಮಾರ್ಟಿನ್ ಸಿನಿಮಾ ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದೆ ಅವ್ರ ಮನೆ ಹತ್ರನೇ. ಲಕ್ಲಿ ಇವತ್ತು ನೋಡಿ ಅವರ ಡೈ ಹಾರ್ಡ್ ಫ್ಯಾನ್ಸ್ನ ಮೀಟ್ ಮಾಡೋ ಚಾನ್ಸ್. ಅವ್ರನ್ನೂ ನಾನು ಮಾತಾಡಿಸ್ತೀನಿ, ನೋಡೋಣ. ನಿಜವಾಗ್ಲೂ ಅವ್ರನ್ನ ಮೀಟ್ ಮಾಡಬೇಕು ಅಂತಲೇ ಇಷ್ಟು ಜನ ಬೆಳಗ್ಗೆಯಿಂದನೇ ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ. ಹಾಯ್ ಮೇಡಮ್. ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಯಾವಾಗಿಂದ ಬರ್ತಿದ್ದೀರಾ ಸರ್ ಮೀಟ್ ಮಾಡೋಕ್ಕೆ? ಸುಮಾರು ಒಂದು 12 ವರ್ಷದಿಂದ ಬಾಸ್ ಫ್ಯಾನೇ. ಓಕೆ. ಫಸ್ಟ್ ಆಫ್ ಆಲ್ ಬಾಸ್ಗೆ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಬಾಸ್. ನಿಮ್ಗೆ ದೇವ್ರು ಒಳ್ಳೇದು ಮಾಡಲಿ. ಎಸ್ ಇನ್ನೂ ದೊಡ್ಡದಾಗಿ ಸಿಗಲಿ ನಮ್ಮ ಬಾಸ್ಗೆ. ಸೊ ವಿಷಯ ಹ್ಯಾಪಿ ಬರ್ತಡೆ ಸರ್. ದೇವರು ಇನ್ನೂ 100 ವರ್ಷ ಚೆನ್ನಾಗಿ ನಿಮ್ಮ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ಮಾರ್ಟಿನ್ ಚಿತ್ರಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಮತ್ತು ನಾವು ಬಾಸಿಗೆ ಒಂದೇ ಒಂದು ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ. ಅದು ನಮ್ಮ ಬಾಸಿಂದ ಇರುತ್ತೆ, ನಾವು ಇರ್ತೀವಿ ಅನ್ನೋ ಒಂದು ಮಾತು ಹೇಳಿ ನಮ್ಮ ಬಾಸ್ಗೆ ಜೈ ಧ್ರುವ ಬಾಸ್. ಥ್ಯಾಂಕ್ ಯು. ಓಹೋ, ಎಲ್ಲ ರೆಡಿಯಾಗಿ ಬಂದಿದ್ದಾರಪ್ಪ. ಏನಪ್ಪ ಸರ್ ಮೀಟ್ ಮಾಡಕ್ಕೆ ಬಂದಿದ್ಯಾ? ಹಾಂ ಮೇಡಮ್. ಎಷ್ಟು ದಿವಸದಿಂದ ಬರ್ತಾ ಇದೆಯಾ? ವಾರ ಬರ್ತೀವಿ ಮೇಡಮ್. ವಾರ ಬರ್ತೀಯಾ? ಪ್ರತಿ ವಾರ ಮೀಟ್ ಮಾಡ್ತೀರಾ? ಹಾಂ, ಪ್ರತಿ ವಾರ ಮೀಟ್ ಮಾಡ್ತೀವಿ ಮೇಡಮ್. ಓಕೆ. ಏನು ಇಷ್ಟ ಆಗುತ್ತೆ ಧ್ರುವ ಸರ್ಜಾ ಅಂದ ತಕ್ಷಣ? ಪೊಗರು ಮೇಡಮ್. ಪೊಗರು ಮೇಡಮ್. ಸಿನಿಮಾನ ಅಥವಾ ಅವರಲ್ಲಿ ಏನು ಇಷ್ಟ ಆಗುತ್ತೆ? ಆರಾಮ ಇದು ಫೈಟ್ ಮೇಡಮ್. ಪೊಗರು ಫೈಟು. ಧ್ರುವ ಸರ್ಜಾ ಸರ್ ಬಗ್ಗೆ ಮಾತಾಡಬೇಕು ಅಂದರೆ ಅವ್ರದ್ದೊಂದು ದೊಡ್ಡ ಹ್ಯೂಜ್ ಫ್ಯಾನ್ಸ್ ಇದೆ, ಡೈ ಹಾರ್ಡ್ ಫ್ಯಾನ್ಸ್ ಇಲ್ಲಿದ್ದಾರೆ. ಸೊ ಅವರು ಎಲ್ಲರೂ ಎಕ್ಸೈಟ್ ಆಗಿದ್ದಾರೆ ಮಾತಾಡೋಣ ಅಂತ ಕರೀತಾ ಇದ್ದಾರೆ. ಕೇಳ್ಬಿಡೋಣ ಏನಂತ ಹೇಳಿ. ಚಾಮರಾಜನಗರ ಡಿಸ್ಟ್ರಿಕ್ಕಿಂದ ಬಂದಿರೋದು ಮೇಡಮ್. ಚಾಮರಾಜನಗರ ಡಿಸ್ಟ್ರಿಕ್ಕಿಂದ. ಓಕೆ. ಹುಲಿಗಳ ನಾಡು ಗುಡ್ಲಪೇಟೆ ತಾಲೂಕಿಂದ ಬಂದಿರೋದು. ಹುಲಿ ಸಿಂಹ ನೋಡ್ದಂಗೆ ಬಂದಿದೆ ಇಲ್ಲಿ. ಹುಲಿ ನೋಡಕ್ ಬಂದಿದ್ದೀವಿ ಮೇಡಮ್. ಹುಲಿ ಅಲ್ರಿ ಸಿಂಹ ಅವರು. ಹೌದು ಮೇಡಮ್. ಓಕೆ ಮೇಡಮ್. ಈಸ್ ಕಿಂಗ್. ಚೆನ್ನಾಗಿದೆ. ಯಾರ ಅಡ್ಡಕ್ಕೆ ಬಂದು ಮಾತಾಡ್ತಿದ್ದೆ ಶಿವ? ಏಯ್, ಅಡ್ರೆಸ್ ತಿಳ್ಕೊಂಡು ಸರ್ವಿಸ್ ಮಾಡೋದಕ್ಕೆ ಕೋರಿಯರ್ ಹುಡ್ಗ ಅನ್ಕಂಡೇನೋ. ಫೈಟರ್ ಹೊಡೋದ್ರೆ ಯಾವನು ಅಡ್ರೆಸ್ಗಿರಲ್ಲ. ಹೋಗಿ ಅವ್ನಿಗೆ ನನ್ನ ಬಾಸ್ ಅಡ್ರೆಸ್ ಹೇಳು. ಅವ್ನು ಮಾಡ್ತಿರೋದೆಲ್ಲ ನೋಡ್ಕೊಂಡು ಕೂರಕ್ಕೆ ಶಿವನ ಮುಂದೆ ಕುಂತಿರೋ ನಂದಿ ಅಲ್ಲ, ಆ ದುರ್ಗಿನ ಹೊತ್ಕೊಂಡು ತಿರ್ಗಾಡೋ ಸಿಂಹ ನಾನು ಅಂತೇಳು. ಅವ್ನಿಗಿರೋ ಪವರ್ನೆಲ್ಲ ಯೂಸ್ ಮಾಡಲಿ, ಅವ್ನಿಗಿರೋ ಜನರನ್ನೆಲ್ಲ ಯೂಸ್ ಮಾಡಲಿ. ಇಲ್ಲ ಅವ್ನಿಗೇನಾದರೂ ಇಲ್ಲಿ ದಮ್ಮು ಅನ್ನೋದಿದ್ರೆ ಅದನ್ನ ಬೇಕಾದ್ರೂ ಯೂಸ್ ಮಾಡಲಿ. ಐ ಆಮ್ ರೆಡಿ ಟು ಫೇಸ್. ಒಬ್ಬನೇ ಬರ್ತೀನಿ, ಏನಾಯ್ತು ಅಂತ ನೋಡಿ ತಳಗತ್ತು ಅಷ್ಟೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇರ್ತೀನಿ. ಮಕ್ಕಳ ಸಿಂಪಲ್ ಆಗಿ 3 ಹೊಡೆದಿದ್ದಕ್ಕೇನೆ ಸೀರಿಯಸ್ ಆಗಿದ್ದೀರಾ. ಇನ್ನು ಸೀರಿಯಸ್ ಆಗಿ ಹೊಡೆದ್ರೆ ಸೀದಾ ಸುಡುಗಾಡೆ. ಇದ್ದೇ ಲಾಸ್ಟ್. ನಾವೆಲ್ಲ ಪಕ್ಕಾ ಲೋಕಲ್ ಹುಡುಗರು, ಆದಷ್ಟು ಹುಡುಗರಿಂದ ದೂರ ಇರ್ತೀರಿ. ನಮ್ಮಂಥವ್ರು ತಂಟೆಗೆ ಬಂದರೆ ಶನಿ ಅರ್ಧಂಗೆ ಇರ್ತಿರ್ತೀರಿ. ಆ ಶನಿ ಆದರೆ ಪೂಜೆ ಮಾಡ್ದೆ ಉಂಟೋಯ್ತಾನೆ ಏನೋ ಗೊತ್ತಿಲ್ಲ. ನಮ್ಮಂಥವ್ರು ಇರೋದ್ರೆ ನಿಮ್ಮ ಇಡೀ ಹೋಮ ಯಜ್ಞ ಮಾಡಿದ್ರು ಬಿಟ್ಟೋಗಾರಲ್ಲ. ರೈಟ್ ಹೇಳೆ, ಮಕ ನೋಡ್ದ ಮಕ್ಕೊಡ್ದನ್ ರೈಟ್ ಹೇಳಲೇ. ತಂದೆ ತಲೆ ಹೊಡಿತಾರೆ, ತಾಯಿ ಬೆನ್ನು ಹೊಡಿತಾರೆ, ಮೇಡಮ್ ಕೈ ಹೊಡಿತಾರೆ, ಮಾಸ್ಟರ್ ಕಾಲು ಹೊಡಿತಾರೆ. ಅಶೋಕ ಎದೆಗೆ ಹೊಡೆಯೋದು. ಎದುರುಗಡೆ ನಿಲ್ಲಕ್ಕೆ ಮುಂಚೆ ಎದೆ ಗಟ್ಟಿಗೈತೆ ಮುಟ್ಟು ನೋಡ್ಕೊ, ಕೆಣಕ್ ಬಿಟ್ಟೆ ಕಣ್ಲ ಮಚ್ಚ. ನಮ್ಮ ಮೈನವ್ರ ಮಗಳು ಟೀಚರ್ ಅಮ್ಮ ತಾನೇ, ಚೆನ್ನಾಗೇ ಅವಳೆ. ಕಟ್ಟೋ ಬಿಲ್ಡಿಂಗ್ ಅಲ್ಲ, ತಾಜ್ ಮಹಲ್ ಆಗಲ್ಲ, ಪ್ರೀಸ್ತವರೆಲ್ಲ ಲೈಲಮ್ಮ ಜನ ಆಗಲ್ಲ. ನಿನಗೆಂತ ನಿಮ್ಮ ಅಪ್ಪ ನೋಡಿರೋಷ್ಟು ನಾನಷ್ಟು ಯಾರೋ ಬಹದ್ದೂರ್ ಭರ್ಜರಿ ಆಗಿರಲ್ಲ. ಜಯ ಆಂಜನೇಯ. ಎಲ್ಲ ಬಂದಿದ್ದಾರೆ ಹತ್ರ. ಸೊ ಬರ್ತ್ಡೇ ಹತ್ರ ಇರೋದ್ರಿಂದ ಈ ಸರಿ ಸ್ವಲ್ಪ ಜಾಸ್ತಿನೇ ಇದ್ದಾರೆ. ಎವ್ರಿ ಟೈಮ್ ಎವ್ರಿ ಸಂಡೇ ಹಿಂಗೆ ಇರ್ತಾರೆ ಅವ್ರನ್ನ ನೋಡೋದಕ್ಕೆ, ಮೀಟ್ ಮಾಡೋದಕ್ಕೆ, ಮಾತಾಡ್ಸೋದಕ್ಕೆ ಅಂತ. ಸೊ ಇನ್ನು ಆಲ್ರೆಡಿ ಬರ್ತಾ ಇದ್ದಾರೆ. ಇನ್ನೊಂದು ಫ್ಯೂ ಮಿನಿಟ್ಸಲ್ಲಿ ಹೊರಗೆ ಬಂದು ಅವರ VIPsನ ಮಾತಾಡಿಸ್ತಾರೆ ಧ್ರುವ ಸರ್ಜಾ. ನಂಗೆ ನಿಜವಾಗ ರಿಯಲ್ ಆಗಿ ಅರ್ಥ ಆಗಿದ್ದು ಕ್ರೇಜ್ ಅಂದರೆ ಇದು ಅಂತ. ಎಲ್ಲರ ಜೊತೆ ಮಾತಾಡಿಸಿದೆ, ಸಿಕ್ಕಾಪಟ್ಟೆ ಖುಷಿ ಆಯಿತು ಸರ್. ಆ್ಯಂಡ್ ಸಿನಿಮಾ ರಿಲೀಸ್ ಜೊತೆಗೆ ಬರ್ತ್ಡೇನೂ ಹತ್ರ ಇದೆ. ಇವತ್ತು ಈ ಸರಿ ಬರ್ತ್ಡೇಗೆ ಏನು ಸ್ಪೆಷಲ್ ನಿಮ್ಮ ಅಭಿಮಾನಿಗಳಿಗೆ, VIPsಗೆ ಏನು ಸಿಗ್ಬೋದು ಅಥವಾ ಹೆಂಗಿದೆ ಪ್ಲ್ಯಾನ್ಸ್ ಅಂತ ಹೇಳ್ಬೋದಾ? ಬರ್ಡೇಗೆ ಹೊಸ ಕಂಟೆಂಟ್ ಫ್ರಮ್ ಮಾರ್ಟಿನ್ ಬಿಡ್ತೀವಿ.
ಪ್ಲಾನಿಂಗ್ ನಡೀತಾ ಇದೆ ಮೇಡಮ್. ಇನ್ನೇನು ಒಂದು ವಾರ ಇದೆಯಲ್ಲ ಹಾಡು. ಎಸ್ ಡೆಫಿನೆಟ್ಲಿ ಮೇಡಮ್. ಸೊ ಹ್ಯಾಪಿ, ಎಲ್ಲರನ್ನೂ ಮೀಟ್ ಮಾಡ್ತಾ ಇದ್ದೀನಿ. ಒಂದು ವಾರ ಆಗೋಗಿತ್ತು ಮೀಟ್ ಮಾಡಿ. ಬರ್ತ್ಡೇ ದಿನ ಇವಾಗ ಮೀಟ್ ಮಾಡ್ಬೋದು, ಹಂಗಿದ್ರೆ ಎಲ್ರಿಗೂ ಸ್ಪೆಷಲ್ ಆಗಿ ಅವಕಾಶ ಇರುತ್ತಾ? ಡೆಫಿನೆಟ್ಲಿ ಡೆಫಿನೆಟ್ಲಿ. ಥ್ಯಾಂಕ್ ಯು ಸರ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಪ್ಲೀಸ್ ಡೋಂಟ್ ಮೈಂಡ್. ಪ್ಲೀಸ್ ಸರ್, ಪ್ಲೀಸ್ ಪ್ಲೀಸ್, ಥ್ಯಾಂಕ್ ಯು ಸೊ ಮಚ್. ಓಡು ಕುದುರೆನ ಕಟ್ಟಬಾರ್ದು, ಮಲಗಿರೋ ಚಿರತೆನ ಮುಟ್ಟಬಾರ್ದು ಅಂತಾರೆ. ಅಂಥದ್ರಲ್ಲಿ ಸಿಂಹ ಸೈಲೆಂಟಾಗಿ ಸಿಂಪಲ್ಗೈತೆ. ಕೆಣಕು ಬೇಡ, ಕೆಣಕಿದ್ರೆ ಸಿಂಹದ ಗರ್ಜನೆಗೆ ಕಳೆದೋಗ್ತೀಯ. ನಾವು ಮಾತ್ರ ಇಲಿ ಐತೆ ಹುಲಿ ಐತೆ ಅಂತಿರಲ್ಲ, ಫೀಲ್ಡಾಗಿ ಬಿಟ್ಟ ಮೇಲೆ ಹುಲಿ ಯಾವುದು ಇಲ್ಲಿ ಯಾವುದು ಅಂತ ಗೊತ್ತಾಗೋದು. ನೆಗೆ ಹೊಡೆದಿದ್ದು 4 ಅಷ್ಟಕ್ಕೆ ಇಷ್ಟೊಂದು ಅವ. ಮುಂದಕ್ಕೆ ಮಾರ್ಟಿನ್ ಬಂದ್ಬಿಟ್ರೆ ಇನ್ನು ಹೆಂಗೋ ಶಿವ ಹೇಳಿ ಕೇಳಿ ಅಣ್ಣ ಹನುಮಾನ್ ಭಕ್ತರು ಯಾವತ್ತಿದ್ರು ಟಾಪಯ್ಯ. ಶಿಷ್ಯ ಪೆನ್ನಲ್ಲಿ ಬರ್ಕೊಳ್ತೀಯ, ಪೆನ್ಸಿಲಲ್ಲಿ ಬರ್ಕೊಳ್ತೀಯ, ಬರ್ಕೋ. ಅಕ್ಟೋಬರಲ್ಲಿ ಅಖಾಡ ಅಣ್ಣಂದಯ್ಯ. ಕೋಲಾರ ಶಿವ ಸಸ್ಯ ಸ್ವಲ್ಪ ಲೂಸ್ ಪಕ್ಕ ಯೂಸ್. ಈಗ ಅನಿಸುತ್ತೆ ಯಾಕೆ ಅವ್ರ ಅಭಿಮಾನಿಗಳನ್ನ VIP ಅಂತ ಕರೆದ್ರು ಅಂತ. ನಾನು ಇಂಟರ್ವ್ಯೂಲ್ಲಿ ಮಾತಾಡುವಾಗಲೂ ಅವ್ರು ಹೇಳಿದರು, ಅವರಿಂದನೇ ನಾನು ಇವತ್ತು ಈ ಮಟ್ಟದಲ್ಲಿದ್ದೀನಿ, ಇವತ್ತು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಅಂದರೆ ಅಭಿಮಾನಿಗಳಿಂದ ಅಂತ ಹೇಳಿದರು. ಎಷ್ಟು ಚೆನ್ನಾಗಿ ಹೇಳಿದರು ಅಂತ ಅನಿಸ್ತು. ಆಗ ನಾನು ಆಚೆ ಬಂದು ನೋಡಿದರೆ ಅವ್ರನ್ನ ಮೀಟ್ ಮಾಡೋದಕ್ಕೆ ಅಂತ ಪ್ರತಿ ವಾರ ಎಷ್ಟು ಜನ ಬರ್ತಾರೆ, ಅವ್ರನ್ನ ಮೀಟ್ ಮಾಡಬೇಕು, ಅವ್ರನ್ನ ಮಾತಾಡಿಸ್ಬೇಕು ಅಂತ. ಆ್ಯಂಡ್ ಅವ್ರು ಒಂದು ರಿಕ್ವೆಸ್ಟ್ ಮಾಡಿದರು, ಮೇಡಮ್ ಪ್ಲೀಸ್ ನಾನು ಅವ್ರಿಗೆ ಟೈಮ್ ಕೊಡಬೇಕು, ಅವ್ರ ಜೊತೆ ನಾನು ಮಾತಾಡಬೇಕು, ಯಾಕಂದರೆ 1 ವಾರ ಆಗೋಗಿದೆ ಮೀಟ್ ಮಾಡಿ ಅಂತ. ಎಷ್ಟು ಸೊ ನೈಸ್ ಅನಿಸುತ್ತಲ್ಲ. ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಒಂದು ಸರ್ಕಲ್ ತೋರಿಸ್ಬಿಡಿ ಎಷ್ಟು ಜನ ಬಂದಿದ್ದಾರೆ ಅಂತ. ಮನೆ ಕಡೆ ಲೈನಿಂಗ್ ನಿಂತ್ಕೊಳ್ಳಂಗೆ ಸೆಲ್ಫಿ ಆನ್ ಮಾಡ್ಕೊಳ್ಳಿ. ಹೋಗಿ ಒಳಗಡೆ ಹೋಗಿ. ಒಂದಷ್ಟು ಜನ ಹಾಡುಗಳು ಪ್ರಿಪೇರ್ ಆಗಿ ಬರ್ತಾರೆ ಅವ್ರಿಗೆ ಹಾಡೋದಕ್ಕೆ ಅಂತ, ಒಂದಷ್ಟು ಜನ ಡೈಲಾಗ್ಸ್ ಬರ್ಕೊಂಡು ಬರ್ತಾರೆ. ಬಟ್ ಯಾವತ್ತೂ ಕೂಡ ಒಂದು ದಿವಸನೂ ಬೇಜಾರಾಗ್ದಂಗೆ ಪೇಷನ್ಸಲ್ಲಿ ನಿಂತು ಅವ್ರ ಅಭಿಮಾನಿಗಳ ಹಾಡು ಡೈಲಾಗ್ಸನ್ನು ಕೇಳ್ತಾರೆ. ಅವರು ಸ್ವತಃ ಎಂಜಾಯ್ ಮಾಡ್ತಾರೆ. ಆ್ಯಕ್ಚುಲಿ ನಂಗೆ ಅದು ನೋಡಂತೂ ನಿಜವಾಗ್ಲೂ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಅಪ್ಡೇಟು ಅಥವಾ ಈ ವಿಚಾರ ಅಂದರೆ ನಿಮ್ಗೆ ಎಷ್ಟು ಜನ ಗೊತ್ತಿತ್ತೋ ಗೊತ್ತಿರಲಿಲ್ವೋ, ಅವ್ರನ್ನ ಮೀಟ್ ಮಾಡ್ತಾರೆ ಅಂತ ಗೊತ್ತಿತ್ತು. ಬಟ್ ಹೀಗೆ ಡೈರೆಕ್ಟಾಗಿ ಅವ್ರ ಮನೆ ಹತ್ರನೇ ಎಷ್ಟು ಜನ ಹ್ಯೂಜ್ ಫ್ಯಾನ್ಸ್ ಬರ್ತಾರೆ ಆ್ಯಂಡ್ ಅವ್ರು ಹೇಗೆ ಅವ್ರನ್ನ ಬಂದು ಮೀಟ್ ಮಾಡ್ತಾರೆ ಅನ್ನೋದನ್ನು ನೋಡಿರಲಿಲ್ಲ ಅಂದ್ಕೊಳ್ತೀನಿ ಕೆಲವರು. ಸೊ ಈಗ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಅವ್ರ ಅಭಿಮಾನಿಗಳಿಗೆ ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಆ್ಯಂಡ್ ಎಷ್ಟು ಖುಷಿ ಪಡ್ತಾರೆ ಅಂತ. ಆ್ಯಂಡ್ ನನಗೂ ಪರ್ಸ್ನಲಿ ಖುಷಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.